ಸರ್ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ತರ ನಾನು ನೋಡ್ಬೋದು ಸರ್ ನೀವೇ ಇಟ್ಕೋಬೇಕಾ ಖಂಡಿತ ಸರ್ ಒಂದ್ಸಲ ಚೆಕ್ ಮಾಡಲಾ ಸರ್ ಇದ್ರಲ್ಲಿ ಫೇಕ್ ಮಾಡೋಂತ ಅವಶ್ಯಕತೆ ಇಲ್ಲ ಸರ್ ನೋಡಿ ನಮ್ಮ ಅಂಕಲ್ ಕೊಡ್ಬಿಡೋಣ ನೋಡಿ ನಿಮ್ಮ ಮುಂದೆ ನೀವು ಇಟ್ಕೊಳ್ಳಿ ಸರ್ ನೋಡಿ ವೀಕ್ಷಕರೇ ಫಸ್ಟ್ ಒಂದನೇದಾಗ ನಾನು ತೋರಿಸಬೇಕಾಗಿರೋದು ಇಲ್ಲಿ ಯಾವುದೇ ಬಟನ್ ಇಲ್ಲ ಹೌದೌದು ಅಲ್ವಾ ಸರ್ ಹೌದು ಯಾವುದು ಬಟನ್ ಇಲ್ಲ ಏನೋ ಪ್ರೆಸ್ ಮಾಡ್ತಾರೆ ಅದು ಇದು ಏನೂ ಇಲ್ಲ ಸೊ ಇವ್ರು ಹೇಳ್ದಂಗೆ ನಾನೇ ಒಂದ್ಸತಿ ಎಲ್ಲ ಓಡಾಡಿ ನೋಡ್ತೀನಿ ಸರ್ ನಾನು ಓಡಾಡಲ್ಲ ಸರ್ ಹಿಂಗೆ ಖಂಡಿತ 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 ಸರ್ ನೋಡಿ ಸೆನ್ಸರ್ ನೋಡಿ ಟರ್ನ್ ಆಗ್ತದೆ ನೋಡಿ ಇವಾಗ ಆ ಥರ ಟರ್ನ್ ಆಯ್ತಲ್ಲ ಸರ್ ಇದು ಟರ್ನ್ ಆದಾಗ ಈ ಕಡೆ ಪಾಯಿಂಟ್ ಇದೆ ಅಂತ ಅರ್ಥ ಓಕೆ ಸ್ಕ್ಯಾನ್ ಕೊಟ್ಟಿದ್ದೀರಲ್ವಾ ಇದು ನೋಡಿ ಆನ್ ಆಯ್ತು ಈಗ ಆನ್ ಆಯ್ತು ಅಂತ ಸ್ಕ್ಯಾನ್ ಆಗ್ತಾ ಇದೆ 1000 ಫೀಟ್ ಸ್ಕ್ಯಾನ್ ಆಗುತ್ತೆ ಈಗ ಅದು ನಾವೀಗ ಸ್ಕ್ಯಾನ್ ಈಗ ಇಟ್ಬಿಟ್ರೆ ಈಗ ನಾವು ಅರ್ಜೆಂಟ್ ಎಲ್ಲರೂ ಹೋಗ್ಬೇಕು ಅಂದ್ರೆ ಆಫ್ ಮಾಡೋಕ್ಕಲ್ಲ ಸರ್ ಇದು ಈಗ ಸ್ಕ್ಯಾನ್ 1000 ಫೀಟ್ ಸ್ಕ್ಯಾನ್ ಆಗ್ತಾ ಇದೆ ಅದು ಓಕೆ ಈಗ 1000 ಅಡಿ ಸ್ಕ್ಯಾನ್ ಆಗತ್ತಾಗ ನಾವು ವೆಯ್ಟ್ ಮಾಡಲೇಬೇಕು ಅದು ಅರ್ಧ ಗಂಟೆ ಆಗುತ್ತಾ ಮುಕ್ಕಾಲು ಹೊತ್ತು ಹೇಳೋಕ್ಕಾಗೋದಿಲ್ಲ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಬೋರ್ವೆಲ್ ಇನ್ಫಾರ್ಮೇಷನ್ ಜೊತೆ ಹೌದು ವೀಕ್ಷಕರೇ ಮುಂಚೆನೂ ಕೂಡ ಕನ್ನಡಕವರ ಚಾನಲಲ್ಲಿ ಬೋರ್ವೆಲ್ ಹಾಕ್ಸೋದು ಹೇಗೆ ಬೋರ್ವೆಲಲ್ಲಿ ಎಷ್ಟೆಷ್ಟು ಖರ್ಚಾಗುತ್ತೆ ಪ್ರತಿಯೊಂದು ವಿಚಾರ ತಿಳಿಸ್ಕೊಟ್ಟಿದೆ ಆದರೆ ಇಲ್ಲಿವರೆಗೂ ಕೂಡ ನಾನು ಬೋರ್ವೆಲ್ ಪಾಯಿಂಟ್ ಹಾಕೋದು ಹೇಗೆ ಎಲ್ಲಿ ನೀರನ್ನು ಹುಡುಕಬೇಕು ಅಂತ ತಿಳಿಸ್ಕೊಟ್ಟಿರಲಿಲ್ಲ ಸೊ ಇದೇ ಮೊದಲನೇ ಬಾರಿಗೆ ಈ ಮಾಹಿತಿನೂ ಕೂಡ ತಮಗೋಸ್ಕರ ತೊಗೊಂಬರ್ತಾ ಇದ್ದೀನಿ ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ರಮೇಶ್ ಗೌಡ ಸರ್ ಇಲ್ಲೇ ಇದ್ದಾರೆ ವೆಲ್ಕಮ್ ಅಣ್ಣ ಸರ್ನ ಸರ್ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಚೆನ್ನಾಗಿದ್ದೀರಾ ಸೂಪರ್ ಸರ್ ನೀವಾಗಿದ್ದೀರಾ ಸರ್ ನಾನು ಚೆನ್ನಾಗಿದ್ದೀನಿ ಸರ್ ಇವಾಗ ಬೋರ್ವೆಲ್ ಪಾಯಿಂಟ್ ಹಾಕೋದಂದ್ರೆ ನನಗೆ ಗೊತ್ತಿರೋ ಪ್ರಕಾರ ನಮ್ಮೂರಲ್ಲೆಲ್ಲ ತೆಂಗಿನಕಾಯಿ ಹಿಡ್ಕೊಂಡ್ ಬರ್ತಾರೆ ಏನೋ ಕೋಲೆಲ್ಲ ಹಿಡ್ಕೊಂಡ್ ಬರ್ತಾರೆ ಅಂದ್ರೆ ಒಂದು ಕಡ್ಡಿ ತರ ಇರುತ್ತೆ ಓಕೆ ನೀವೇನು ಮಷಿನ್ ಹಿಡ್ಕೊಂಡ್ ಬರ್ತಾ ಇದ್ದೀರಾ ಸರ್ ಅದು ಇದೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಸರ್ ಇದು ಮ್ಯಾಕ್ಸ್ ಡೋರ್ 750 ಅಂತ ಇದೆಲ್ಲ ಸೆನ್ಸರ್ ಅಲ್ಲಿ ವರ್ಕ್ ಮಾಡೋದು ನಾವು ಇದರಲ್ಲಿ ಬೇರೆ ತೆಂಗಿನಕಾಯಿ ಕಡ್ಡಿ ತರ ಪಾಯಿಂಟ್ ಮಾಡಲ್ಲ ಇದು ಆಟೋಮೆಟಿಕ್ ಆಗಿ ನಾವು ಆನ್ ಮಾಡ್ಕೊಂಡ್ರೆ ವಾಟರ್ ಸೋರ್ಸ್ ಎಲ್ಲಿದೆ ಅಂತ ಅದೇ ತೋರಿಸುತ್ತೆ ನಮಗೆ ಆಕ್ಯುರೇಟ್ ಆಗಿರುತ್ತಾ 100% ಒಂದು 90% ಮೋಸ ಇಲ್ಲ ಸರ್ ನಮ್ಮ ಆಲ್ಮೋಸ್ಟ್ ಒಂದು 100 ಇದೆ ಕೆಲವು ಕಡೆ ಒಂಚೂರು ಫೇಲ್ ಆಗ್ತವೆ ಹೇಳಕ್ಕಾಗಲ್ಲ 90% ಮೋಸ ಇಲ್ಲ 90% ಅಂತೂ ಆಕ್ಯುರೇಸಿ ಸಿಕ್ಕೇ ಸಿಗುತ್ತೆ ಸರ್ ನೀವು ಈ ಫೀಲ್ಡ್ ಅಲ್ಲಿ ಯಾವಾಗಿಂದ ಇದ್ದೀರಾ ಎಕ್ಸ್ಪೀರಿಯನ್ಸ್ ಎಷ್ಟು ನಿಮ್ಮದು ನಮ್ದು ಆಲ್ರೆಡಿ ಒಂದು 7 ಇಯರ್ ಆಯ್ತು ಹೆಚ್ಚು ಕಡಿಮೆ 7 ವರ್ಷದಿಂದ ಒಂದು 6-7 ಆಯ್ತು ಇಲ್ಲಿವರೆಗೆ ಮೋಸ್ಟ್ಲಿ ನಿಮ್ಗೆ ನೆನಪಿರಲ್ಲ ಬಟ್ ಅದು ಎಷ್ಟು ಪಾಯಿಂಟ್ ಹಾಕಿರ್ಬೋದು ನೀವು ಇಲ್ಲ ಸರ್ ಸಾವಿರಾರು ಪಾಯಿಂಟ್ ಓಕೆ ಸರ್ ಆಲ್ಮೋಸ್ಟ್ ಎಲ್ಲ ಕಡೆ ನೀರು ಬಂದಿದ್ಯಾ ಸರ್ ಆಲ್ಮೋಸ್ಟ್ ಯಾವ್ದು ಫೇಲ್ ಆಗಿಲ್ಲ ನಾನು ಹೇಳ್ದಲ್ಲ 100 ಯಾರು ಗ್ಯಾರಂಟಿ ಕೊಡಕ್ಕಾಗಲ್ಲ ಫೇಕ್ ಅದು ಹೇಳ್ತಾರೆ ಕೆಲವು 100 ಗ್ಯಾರಂಟಿ 100% ಮಾಡ್ಬಿಡ್ತೀವಿ ಎಲ್ಲ ಸುಳ್ಳು ಸರ್ ಮುಂಚೆ ಗ್ಯಾರಂಟಿ ಇಲ್ಲ ಸರ್ ಓಕೆ ಅವೆಲ್ಲ ಸುಳ್ಳು ಅದು ನಮ್ಮವು ಆಲ್ಮೋಸ್ಟ್ ಫೇಲ್ ಆಗೋದಿಲ್ಲ ಯಾಕಂದ್ರೆ ಈಗ ಕಾಯಿ ಪಾಯಿಂಟ್ ಕಡ್ಡಿ ಪಾಯಿಂಟ್ ಮಾಡ್ತೀರಾ ಪರ್ಟಿಕ್ಯುಲರ್ ಎಷ್ಟಡಿ ವಾಟರ್ ಸಿಗುತ್ತೆ ಗೊತ್ತಾಗೋದಿಲ್ಲ ಈಗ ಒಂದು ಹೆಚ್ಚು ಕಡಿಮೆ ಒಂದು 520 ವಾಟರ್ ಇರುತ್ತೆ ಅನ್ಕೊಳ್ಳಿ 500 ತನಕ ಡ್ರಿಲ್ ಆಗಿರ್ತದೆ 20 ಅಡಿ ಸ್ಟಾಪ್ ಮಾಡ್ಬಿಡ್ತಾರೆ ನೀವು ನಮ್ದು ಹಂಗಲ್ಲ ನಾವು ಡೆಪ್ತ್ ಸ್ಕ್ಯಾನ್ ಮಾಡ್ಬಿಟ್ಟು ನಿಮಗೆ ಇಷ್ಟಡಿಗೆ ನೀರು ಸಿಗುತ್ತೆ ಇಷ್ಟಡಿಗೆ ಕೇಸಿಂಗ್ ತೊಳುತ್ತೆ ಪ್ರತಿಯೊಂದು ರಿಪೋರ್ಟ್ ಕೊಟ್ಬಿಡ್ತೀವಿ ನಾವು ನಿಮಗೆ ನೀವು ಅಂದ್ರೆ ಟೆಕ್ನಿಕಲಿ ಹೇಳೋದಲ್ದೆ ಟೆಕ್ನಿಕಲ್ ರಿಪೋರ್ಟ್ ಕೂಡ ಕೊಡ್ತೀರಾ ಆ ರಿಪೋರ್ಟ್ ಅನ್ನ ನಾವು ತಗೊಂಡೋಗ್ಬಿಟ್ಟು ಬೋರ್ವೆಲ್ ಅವ್ರಿಗೆ ಕೊಟ್ಟು ಅವ್ರಿಗೆ ಅಕ್ಯುರೇಟ್ ಆಗಿ ಡ್ರಿಲ್ ನಾವು ಅವ್ರಿಗೆ ಆಪರೇಟರ್ ಕೊಟ್ಟರೆ ಆಪರೇಟರ್ ನಾವು ಹೇಳ್ತೀವಿ ನಾವು ನಿಮ್ಗೆ ಆಪರೇಟರ್ ಗೊತ್ತಿದ್ದಾರಾ ಆಪರೇಟರ್ ಬೋರ್ ಲಾರಿಗಳು ಅವ್ರವ್ರ ಬೇರೆ ಗಾಡಿಗೆ ಬೇರೆ ಆಪರೇಟರ್ ಇರ್ತಾರಲ್ಲ ಅಲ್ಲ ಯಾರು ಬೇಕಂದ್ರೆ ಪರಿಚಯ ಮಾಡ್ಕೊಡ್ತಾರೆ ಮಾಡ್ಕೊಡ್ತೀವಿ ಅದನ್ನು ವ್ಯವಸ್ಥೆ ಇದೆ ಓಕೆ ಸರ್ ಇವಾಗ ನಿಮ್ಮ ಸರ್ವಿಸ್ ಅಂತ ಬಂದಾಗ ಯಾವ್ಯಾವ ಊರವರೆಗೆ ಮಾಡ್ಕೊಡ್ತೀರಾ ನೀವು ಬೆಂಗಳೂರು ನಿಯರ್ ಸರ್ ನಮ್ಮದು ಬೆಂಗಳೂರು ಸರೌಂಡಿಂಗ್ ಒಂದು 100-150 ಕಿಲೋಮೀಟರ್ ಸರೌಂಡಿಂಗ್ ಓನ್ಲಿ ಬೆಂಗಳೂರು ಓಕೆ ಬೆಂಗಳೂರಿಂದ ಹೊರಗಡೆ ಇದ್ರೆ ಬೇರೆ ಯಾರಾದರೂ ಪರಿಚಯ ಮಾಡ್ಕೊಡ್ತಾರೆ ಹೆಂಗೆ ಅಲ್ಲ ಯಾಕಂದ್ರೆ ಈಗ ನಾವು ಮಾಡೋ ಕೆಲಸ ನಾನೇ ಹೋಗ್ತೀನಿ ಸರ್ ಪಾಯಿಂಟ್ ಮಾಡಕ್ಕೆ ನಾನು ಅಷ್ಟೆಂಟ್ ಎಲ್ಲ ಕಳ್ಸಕ್ಕೆ ಹೋಗೋದಿಲ್ಲ ಓಕೆ ನಾವು ಮಾಡೋ ರೀತಿನೇ ಬೇರೆ ಇರ್ತದೆ ಈಗ ನಮ್ಮ ನಂಬ್ಕೊಂಡು ಪಾಪ ಕರ್ಸ್ಕೋತಾರೆ ನಾನು ಯಾರೋ ಬೇರೆ ಕರ್ಸ್ಬಿಟ್ಟು ನಾಳೆ ಫೇಲ್ ಆಗೋದ್ರೆ ನಮಗೆ ಕೆಟ್ಟ ಹೆಸರು ಸೊ ನೀವು ಬೆಂಗಳೂರು ಸುತ್ತಮುತ್ತ ನಾನೇ ಹೋಗ್ತೀನಿ ಗಮನದಲ್ಲಿ ವೀಕ್ಷಕರೇ ಓನ್ಲಿ ಬೆಂಗಳೂರು ಸುತ್ತಮುತ್ತಲು ಮಾತ್ರ ನಮ್ಮ ರಮೇಶ್ ಗೌಡ ಅವರು ವರ್ಕ್ ಮಾಡುವಂಥದ್ದು ಸೊ ಇವಾಗ ಬರುವಂಥದ್ದು ಲೈಕ್ ತಾವು ಇದನ್ನ ಮಾಡಿ ಮುಗಿಸೋದಕ್ಕೆ ನಮಗೆ ಎಷ್ಟು ದಿನ ಮುಂಚೆ ಹೇಳ್ಬೇಕು ನಿಮಗೆ ಕರೆಸ್ಬೇಕು ನಾವು ಸರ್ ಒಂದು ಮಿನಿಮಮ್ 1 ವೀಕ್ ಮುಂಚೆ ಫೋನ್ ಮಾಡಬೇಕು ಮುಂಚೆ ಹೇಳ್ಬೇಕು ನಿಮಗೆ 1 ವೀಕ್ ಮುಂಚೆ ಹೇಳ್ಬಿಟ್ರೆ ನೆಕ್ಸ್ಟ್ ವೀಕ್ ಶೆಡ್ಯೂಲ್ ಮಾಡ್ಕೊಂಡು ಮಾಡ್ಬಿಡ್ತೀರಾ ಇದು ಮಾಡಿ ಮುಗಿಸೋದಕ್ಕೆ ಟೈಮ್ ಎಷ್ಟು ತಗೊಳ್ತೀರಾ ಒಂದು ಹೇಳಕ್ಕಾಗಲ್ಲ ಸರ್ 1 ಅವರ್ ಆಗ್ಬೋದು 2 ಅವರ್ ಆಗ್ಬೋದು ಯಾಕಂದ್ರೆ ನಾವೆಲ್ಲ ತುಂಬಾ ಕೆಲಸ ಇರುತ್ತೆ ಪ್ರೋಸೆಸ್ ಅದೆಲ್ಲ ಅದು ನಾವು ಬೇರೆ ಕಾಯಿ ಕಟ್ಟಿ ತರ ಎಲ್ಲಿ ಬೇಕಲ್ಲಿ ಪಾಯಿಂಟ್ ಮಾಡೋಕ್ಕಾಗೋದಿಲ್ಲ ನಾವು ಇದರಲ್ಲಿ ಸೆನ್ಸರ್ ಅಲ್ಲಿ ಇದು ಲೊಕೇಟ್ ಮಾಡಿ ಪಾಯಿಂಟ್ ಲೊಕೇಟ್ ಮಾಡಿ ಡೆಪ್ತ್ ಸ್ಕ್ಯಾನ್ ಮಾಡ್ತೀವಿ ಡೆಪ್ತ್ ಸ್ಕ್ಯಾನ್ ಕೊಟ್ಟಾಗ ಏನಂದ್ರೆ ನೀವು 500 ಅಡಿ ಸ್ಕ್ಯಾನ್ ಬೇಕಾ 1000 ಬೇಕಾ 1600 ತನಕ ಸ್ಕ್ಯಾನ್ ಮಾಡ್ತೀವಿ ನಾವು ಅದು ಡಿಪೆಂಡ್ ಸ್ಕ್ಯಾನ್ ಮೇಲೆ ಆಗುತ್ತೆ ಅದು ಸ್ಕ್ಯಾನ್ ಅರ್ಧ ಗಂಟೆ ಆಗ್ಬೋದು ಮುಕ್ಕಾಲು ಅವರ್ ಆಗ್ಬೋದು 1 ಅವರ್ ಆಗ್ಬೋದು ಹೇಳಕ್ಕಾಗುತ್ತೆ ಆಮೇಲೆ ಇನ್ನೊಂದು ವಿಚಾರ ಸರ್ ಈಗ ಬೆಂಗಳೂರಲ್ಲಿ ಆಲ್ಮೋಸ್ಟ್ 30-40 ಸೈಟ್ ಇರೋದು ಎಲ್ಲರದು ಕೂಡ ತೋಟ ಇದ್ರೆ ಬಿಡಿ ಈ ತರ ತೋಟ ಇದ್ರೆ ಆರಾಮಾಗಿ ಮಾಡ್ಕೋಬಹುದು 30-40 ಸೈಟ್ ಅಲ್ಲಿ ಮನೆ ಬೇರೆ ಕುತ್ಕೋಬೇಕು ಇದು ಸಂಪ್ ಕುತ್ಕೋಬೇಕು ಪಾರ್ಕಿಂಗ್ ಬೇಕು ಇದು ಹೆಂಗ್ ಕರೆಕ್ಟ್ ಆಗಿ ಏನಾಗುತ್ತೆ ನೀವು ಹೇಳೋದು ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್ ನೀವು ಬೆಂಗಳೂರು ಏನಾಗ್ತವೆ ಅಂದ್ರೆ ಈಗ ಒಂದು ಎಕರೆಗೆ ಒಂದು 25-30 ಸೈಟ್ ಮಾಡ್ತಾರೆ ಹೌದು 30 ಜನ ಬೋರ್ ಹಾಕ್ಸ್ತಾರೆ ಹೌದು ಎಲ್ರಿಗೂ ದೇವ್ ಮೂಲೆ ಬೇಕು ಅಂತಾರೆ ಹೌದು ಪರ್ಟಿಕ್ಯುಲರ್ ಆಗಿ ಕುಬೇರ್ ಮೂಲೆ ಅಗ್ನಿ ಮೂಲೆ ವಾಯು ಮೂಲೆ ಯಾರು ಮಾಡ್ಸೋದಿಲ್ಲ ದೇವ್ ಮೂಲೆಲೆ ಮಾಡ್ಸೋದು ದೇವ್ ಮೂಲೆನೆ ಮಾಡೋದು ಓಕೆ ಆಲ್ಮೋಸ್ಟ್ 99% ದೇವ್ ಮೂಲೆಯಲ್ಲಿ ಬೋರ್ ಬರಬೇಕು ಅಲ್ಲೇ ಮಾಡೋದು ಅಲ್ಲೇ ಮಾಡಬೇಕು ಸಂಪು ಕೂಡ ಅಲ್ಲೇ ಮಾಡಬೇಕು ಆಲ್ಮೋಸ್ಟ್ ಮುಸ್ಲಿಮ್ಸ್ ಅವರು ಕೂಡ ದೇವ್ ಮೂಲೆಲೆ ಕೇಳ್ತಾರೆ ಅಲ್ಲೇ ಮಾಡ್ತಾರೆ ಅವರು ವಾಸ್ತು ಕೇಳ್ತಾರೆ ಹೌದು ಮುಸ್ಲಿಮ್ಸ್ ಅವರು ವಾಸ್ತು ಕೇಳ್ತಿರ್ಲಿಲ್ಲ ನೀವು ವಾಸ್ತು ಎಲ್ಲ ಕರೆಕ್ಟ್ ಆಗಿ ನೋಡಿ ಮಾಡ್ತೀರಾ ಹೌದು ಮಾಡ್ತೀವಿ ಓಕೆ ಈಗ ಹೇಳಿ ದೇವ್ ಮೂಲೆ ಬರಬೇಕು ಅವಾಗ ಹೆಂಗ್ ಮಾಡ್ತೀರಾ
ಸರ್ ಬೇರೆ ಆಪ್ಷನ್ ಇಲ್ಲ. ಅಂದರೆ ಬೆಂಗಳೂರಲ್ಲಿ ಏನಾಗುತ್ತೆ ಬೆನಿಫಿಟ್ ಹೆಂಗೆ ಗೊತ್ತಾ ಸರ್, ಈಗ ಮನೆಗೆ ನೀವು 1 ಇಂಚ್ ಬಂದರೂ ಮೇಂಟೈನ್ ಮಾಡ್ಬೋದು ನೀವು. ಬೆಂಗಳೂರಲ್ಲಿ ನೀವು ಡ್ರಿಲ್ ಮಾಡಬೇಕಾದ್ರೆ 1 ಇಂಚ್ ವಾಟರ್ ಬಂದರೂ ಕೂಡ ಮೇಂಟೈನ್ ಆಗ್ಬಿಡುತ್ತೆ. ಲ್ಯಾಂಡ್ಗಳಿಗೆ ಆಗೋದಿಲ್ಲ. ಲ್ಯಾಂಡ್ಗಳು ಅಂದರೆ ನಾವು ಪರ್ಟಿಕ್ಯುಲರ್ ಪಾಯಿಂಟ್ ಹುಡುಕ್ಲೇಬೇಕು. ಲ್ಯಾಂಡ್ಗಳಿಗೆ ಸೈಟ್ಗಳಿಗೆ ದೇವ್ ಮೇಲೆ ಪಾಯಿಂಟ್ ಮಾಡ್ತೀವಿ. ಪಾಯಿಂಟ್ ಮಾಡಿ ಅಟ್ಲೀಸ್ಟ್ 1 ಇಂಚ್ ಬಂದ್ರೂ ಸಾಕು, ಮೇಂಟೈನ್ ಆಗುತ್ತೆ. ಬೆಂಗಳೂರು ಸರೌಂಡಿಂಗ್ ವಾಟರ್ ಸೋರ್ಸ್ ಏನು ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ ಅಂತೀರಾ? ಫೇಲ್ ಆಗಲ್ಲ. 1.5 ಇಂಚ್ 2 ಇಂಚ್ ಅಂತ ವಾಟರ್ ಪಕ್ಕ ಬರುತ್ತೆ. ಎಷ್ಟು ಡೀಪ್ ಹೋಗ್ಬೇಕು ನಮ್ಮ ಪ್ರಕಾರ? ಸರ್ ನಮ್ಮ ಪ್ರಕಾರ ಈಗ ಮೇಲ್ಗಡೆ 100 ಅಡಿ 200 ಅಡಿ ವಾಟರ್ ನಾನೇ ಗ್ಯಾರಂಟಿ ಕೊಡಲ್ಲ ಸರ್. ನಾನು ಓಪನ್ ಆಗಿ ಹೇಳ್ತೀನಿ, 500 ಇಲ್ಲ ಇಲ್ಲ 500 ನಾನು ಗ್ಯಾರಂಟಿ ಕೊಡೋದಿಲ್ಲ. ಯಾಕಂದ್ರೆ ಲೈಫ್ ಇರಲ್ಲ ಅದರಲ್ಲಿ. 500 ಯಾಕೆಂತಂದ್ರೆ ನಿಮಗೆ ಡೆಪ್ತ್ ಸಿಗೋ ವಾಟರ್ ಲೈಫ್ ಇರ್ತದೆ ನಿಮಗೆ. ಓಕೆ ಓಕೆ ಅವತ್ತು ಒಂದು 700 800 1000 ತನಕ ಮಾಡಿದ್ರೆ 1000 ಮೇಲೆ ಕ್ರಾಸ್ ಮಾಡ್ತಿದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗ್ಬಿಡುತ್ತೆ. ಓಕೆ ಓಕೆ ಈ ಬೆಂಗಳೂರೆಲ್ಲ ಪರ್ಮಿಷನ್ ಕೊಡಲ್ಲ ಅನ್ಸುತ್ತೆ 1000 ಮೇಲೆ. ಒಂದು 700 800 ಅಡಿ ಡ್ರಿಲ್ ಮಾಡ್ಬೋದು, ಹೋಗ್ಬೋದು. ಈಗ ನೋಡಿ ಇಲ್ಲೊಂದು ಕೆರೆ ಇದೆ, ಹೌದು, ಈ ಥರ ಕೆರೆ ಪಕ್ಕದಲ್ಲಿದೆ ಅನ್ಕೊಳ್ಳಿ, ಅವಾಗ ವಾಟರ್ ಸೋರ್ಸ್ ಎಷ್ಟು ಬೇಕು ಸಿಗುತ್ತೆ ನಮಗೆ? ಸರ್ ಸುಳ್ಳು ಸರ್, ಅದು ಕೆರೆ ಪಕ್ಕದಲ್ಲಿ ಇದೆ ಅಂದ್ರೆ ನೀರು ಸಿಗಲ್ಲ ಸರ್ ನಿಮಗೆ. ಕೆರೆ ಮೇಲೆ ವಾಟರ್ ಟೇಬಲ್ ಮೇಲೆ ಇರುತ್ತೆ. ಸುಳ್ಳು ಸರ್, ಸುಳ್ಳು ಅದು. ಕೆಲವು ಕಡೆ ಕೆರೆ ಒಳಗಡೆ ಡ್ರಿಲ್ ಮಾಡಿದ್ರೆ 1 ಡ್ರಾಪ್ ನೀರಿಲ್ಲ ಸರ್. ಹೌದಾ? 100%. ಓ, ಅದು ಮೇಲೆ ಕೆಳಗಡೆ ಸೆಲೆ ಸರ್, ಸೆಲೆ ಕೆಳಗಡೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ ಸರ್. ಇದು ನೋಡಿ ನರ ಇದೆ ಸರ್, ಇದು ಈ ನರಕ್ಕೆ ಚುಚ್ಚರು ಮಾತ್ರ ಬ್ಲಡ್ ಬರುತ್ತೆ. ಅದ್ರ ಪಕ್ಕದ ಚುಚ್ಚು ಲೈಟ್ ಆಗ್ಬಿಟ್ಟು ಆಫ್ ಆಗ್ಬಿಡ್ತದೆ. ಓಕೆ ಓಕೆ ಓಕೆ. ಈ ತರ ಸೆಲೆ ಇರ್ತದೆ ಭೂಮಿ ಒಳಗಡೆ, ಮರದ ಸೆಲೆಗಳು, ಬೇರೆ ಸೆಲೆ ಇದ್ದಂಗೆ ನೀರು ಸೆಲೆ ಇರ್ತದೆ. ಅದನ್ನ ಹುಡುಕ್ಬೇಕು ನಾವು, ಪರ್ಟಿಕ್ಯುಲರ್ ಸೆಲೆ ಡ್ರಿಲ್ ಮಾಡಬೇಕು. ನಮ್ದು ಇದೇ ಕೆಲಸ ಮಾಡೋದು. ಇದು ಇದೇ ಮಾಡುತ್ತಾ? ಎಲ್ಲಿ ಬೇಕಾದ್ರೆ ಪಾಯಿಂಟ್ ಕೊಡೋದಿಲ್ಲ ಇದು. ಕಾಯಿ ಪಾಯಿಂಟ್ ಏನ್ ಮಾಡ್ತಾರೆ, ಎಲ್ಲಿ ಬೇಕಾದ್ರೆ ಪಾಯಿಂಟ್ ಮಾಡಿ ಹೊಂಟೋಗ್ಬಿಡ್ತಾರೆ ಅವರು. ಓಕೆ ಓಕೆ. ಸುಮ್ಮನೆ ಅಂದಾಜ್ ಮೇಲೆ ಪಾಯಿಂಟ್ ಮಾಡ್ಬಿಟ್ಟು ಡ್ರಿಲ್ ಮಾಡಪ್ಪ ಅಂತ ಹೇಳ್ತಾರೆ. ನೀವು ಎಷ್ಟರಿಂದ ಏನ್ ಗ್ಯಾರಂಟಿ ಮೇಲೆ ಡ್ರಿಲ್ ಮಾಡ್ತಾರೆ ನೀವು? ಕರೆಕ್ಟ್ ಅಲ್ವಾ? ನಮ್ದು ಹಂಗಲ್ಲ, ಪರ್ಟಿಕ್ಯುಲರ್ ಪಾಯಿಂಟ್ ಕಂಡಿಡಿದು ನಾವು ಡೆಪ್ತ್ ಸ್ಕ್ಯಾನ್ ಮಾಡ್ತೀವಿ. ಆಳ ಸ್ಕ್ಯಾನ್ ಮಾಡಿ ಇಷ್ಟಡಿಗೆ ನೀರು ಇದೆಯಾ ಇಲ್ವಾ, ಕೇಸಿಂಗ್ ಎಷ್ಟು ಹೋಗುತ್ತೆ ಅಂತ ಪ್ರತಿಯೊಂದು ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಕೊಡ್ತೀರಾ? ಆಮೇಲೆ ನಿಮ್ಗೆ ಹೆಂಗ್ ಗೊತ್ತಾ ಸರ್, ಬೋರ್ ಪಾಯಿಂಟ್ ಗೊತ್ತಾ ಸರ್, ಇಲ್ಲಿರೋ ಪಾಯಿಂಟ್ ನೀವು ಇಲ್ಲಿ ಡ್ರಿಲ್ ಮಾಡಿಸಿ ಬೋರ್ ಫೇಲ್ ಆಗುತ್ತೆ. ಹೌದಾ? 100%. ಸೊ ನೀವು ಹಾಕೊಟ್ಟಿರೋ ಪಾಯಿಂಟ್ ಅಲ್ಲೇ ಮಾಡಬೇಕು. ಆಮೇಲೆ ನೀವು ಒಂದ್ ಕಡೆ ವಿಸಿಟ್ ಮಾಡಿದಾಗ ಒಂದೇ ಪಾಯಿಂಟ್ ಹಾಕೊಟ್ಟು ಬರ್ತೀರಾ ಅಥವಾ? ಇಲ್ಲ ಇಲ್ಲ, ಮಿನಿಮಮ್ 2 ಕಡೆ ಪಾಯಿಂಟ್ ಮಾಡ್ತೀವಿ. 2 ಮಾಡ್ಕೊಡ್ತೀರಾ? ಯಾಕಂದ್ರೆ ಒಂದು ಪಾಯಿಂಟ್ ಪಾಪ ರೈತರುಗಳಿಗೆ ಒಂದು ಆಸೆ ಇರುತ್ತದೆ, ಅದಕ್ಕಿಂತ ಒಳ್ಳೆ ಪಾಯಿಂಟ್ ಸಿಕ್ಬೋದು ಅಂತ. ನಾವೇನ್ ಮಾಡ್ತೀವಿ, ಒಂದು ಜಾಗಕ್ಕೆ ಹೋದ್ರೆ ಮಿನಿಮಮ್ 2 ಪಾಯಿಂಟ್ ಮಾಡ್ತೀವಿ. 2 ಪಾಯಿಂಟ್ ಮಾಡಿ 2ರಲ್ಲಿ ಯಾವ್ದು ಬೆಸ್ಟ್ ಅಂತ ಹೇಳ್ತೀವಿ. ಹೌದಾ? ರಿಪೋರ್ಟ್ ಮಾಡಿ ಹೇಳ್ತೀನಿ ನಾನು ನಿಮಗೆ. ಸರ್, ಇವಾಗ ಒಂದು ಯಾವ್ದೋ ಒಂದು ಜಾಗ ಕರ್ಕೊ ಬಂದಿದ್ದೀರಾ, ಆಲ್ಮೋಸ್ಟ್ ಒಂಥರ ತೋಟದ ತರ ಇದೆ. ಸೊ ನಾವ್ ಇಲ್ಲಿ ಮಾಡ್ಬೋದಾ, ಹುಡುಕ್ಬೋದಾ? ಮಾಡಿ ತೋರಿಸ್ಬಿಡೋಣ ಹಂಗಾದ್ರೆ. ಲೈವ್ ಡೆಮೋ ಮಾಡ್ಬಿಡೋಣ ವೀಕ್ಷಕರೇ. ಸೊ ಈ ಏರಿಯಾದಲ್ಲಿ ನೀವು ಒಂದು ಕೆಲಸ ಮಾಡಿ ಸರ್, ಒಂದು 2-3 ಪಾಯಿಂಟ್ ಹಾಕ್ಬಿಡಿ, ಖಂಡಿತ ತೋರಿಸ್ಬಿಡೋಣ ನಮ್ಮ ವೀಕ್ಷಕರಿಗೆ. ಜೊತೆಯಲ್ಲಿ ಸ್ವಲ್ಪ ತೋರಿಸಿ, ಅಲ್ಲಿ ಏನೋ ಒಂದು ಸ್ವಲ್ಪ ಸೆಟಪ್ ಎಲ್ಲ ಮಾಡಿದ್ದಾರೆ. ಸರ್ ಅಲ್ಲಿ ಆಕ್ಚುಲಿ ಪಾಯಿಂಟ್ ಇದೆ ಅಲ್ಲಿ, ಅದಕ್ಕೆ ನಾನು ಸೆಟಪ್ ಮಾಡಿ ಬಂದಿದ್ದು. ನೀವು ಇನ್ನೊಂದು ಪಾಯಿಂಟ್ ಅಂದ್ರಲ್ಲ, ಇನ್ನೊಂದು ಪಾಯಿಂಟ್ ಸರ್ಚ್ ಮಾಡಿ ಸರ್, ಅದು ಹಂಗೆ ಇರಲಿ. ಅದು ಪಾಯಿಂಟ್ ಓಕೆ ಆಯ್ತು, ಅದು ಓಕೆ ಓಕೆ, ತುಂಬಾ ಚೆನ್ನಾಗಿದೆ ಪಾಯಿಂಟ್ ಅದು. ಓಕೆ ಓಕೆ, ಅದಕ್ಕೋಸ್ಕರ ರೆಡಿ ಮಾಡಿದ್ದೀನಿ. ಇನ್ನೊಂದು ಹುಡ್ಕೋಣ ಇವಾಗ. ಖಂಡಿತ ಖಂಡಿತ ನಡೀರಿ ಸರ್. ಸರ್ ಮೊದಲೇದಾಗಿ ಏನೋ ಸಖತ್ತಾಗಿ ಫ್ಯೂಚರ್ ಇಂದ ಬಂದಿರ್ತಾರೆ ಇದೆ ಸರ್. ನೋಡಿ ಇಲ್ಲೇ ನೋಡಿ ಸರ್, ಇದು ಮ್ಯಾಕ್ಸ್ ಲೋರ 750 ಅಂತ ಸರ್. US ಟೆಕ್ನಾಲಜಿ ಸರ್, ಇದು ಅಡ್ವಾನ್ಸ್ ಟೆಕ್ನಾಲಜಿ. US ಇದು US ಅಡ್ವಾನ್ಸ್ ಟೆಕ್ನಾಲಜಿ. ಆಂಟೆನಾ ಗಿಂಟೆನಾ ಎಲ್ಲ ಇರುತ್ತೆ ಇದಕ್ಕೆ. ಹೌದು, ಇದೆಲ್ಲ ಓಪನ್ ಮಾಡ್ತಾನೆ. ಮಾಡಿ ಓಪನ್ ಮಾಡಿ ಆನ್ ಮಾಡ್ತಾ ಇದ್ದೀನಿ. ಮಾಡಿ ಆನ್ ಮಾಡಿ. ಫಸ್ಟ್ ಈ ಥರ ನಾವು ಸೆಟ್ ಮಾಡ್ಕೊ, ಕಾಣ್ತಾ ಇದೆ ನಿಮಗೆ ಇಲ್ಲಿ? ಕಾಣ್ತಾ ಇದೆ. ಟ್ಯೂಬ್ ಅಂತ ಸೆಟ್ ಮಾಡ್ಕೋತೀವಿ. ಸೊ ಅದಾದಮೇಲೆ ಸೆಲೆಕ್ಟ್ ಫ್ರಂಟ್ ಝೋನ್ ಆಟೋ ಹಾಕ್ಕೊಂಡು, ಸೊ ನೆಕ್ಸ್ಟ್ ಎಷ್ಟು ಮೀಟ್ರು ನಿಮಗೆ 150 ಅಂದರೆ 150 ಅಡಿಯಲ್ಲ, ಅದು ಮೀಟ್ರ್ ಅದು ಆ್ಯಕ್ಚುಲಿ. 150 ಮೀಟ್ರು 300 ಮೀಟ್ರು 500 ಮೀಟ್ರು. 300 ಅಂದರೆ 1000 ಫೀಟ್ ಆಗುತ್ತೆ. ನಾನೀಗ 1000 ಫೀಟ್ ಸೆಟ್ ಮಾಡ್ತಾ ಇದ್ದೀನಿ. ಮಾಡಿ. ಓ, 1000 ಫೀಟ್ ಅಂಡರ್ ತನಕ ಹುಡುಕೊಡ್ತಾ ಇದೆ. ಅಷ್ಟು ಹುಡುಕ್ತದೆ. ಹೌದು. ಆಮೇಲೆ ಇದರಲ್ಲಿ ನಾವು ನ್ಯಾಚುರಲ್ ವಾಟರ್ ಮಾಡ್ಕೋಬೇಕು. ಇದರಲ್ಲಿ ಓಕೆ, ಫ್ರೆಶ್ ವಾಟರ್ ಇದೆ, ನ್ಯಾಚುರಲ್ ವಾಟರ್ ಸೆಟ್ ಮಾಡಿಕೊಂಡು. ಸೊ ಈಗ ಸ್ಕ್ಯಾನ್ ಕೊಡ್ತೀನಿ ನಾನೀಗ. ಕೊಡಿ, ಸ್ಕ್ಯಾನ್ ಕೊಡಿ. ನೋಡಿ, ಈಗ ಆಂಟೆನ ಹಿಡ್ಕೊಂಡ್ರೆ, ಸೊ ನಾವು ಈ ಥರ ಹಿಡ್ಕೊಂಡು ಸ್ಟ್ರೈಟ್ ಹೋಗ್ತಾ ಇದ್ರೆ ಅದೇ ಲೊಕೇಟ್ ಆಗುತ್ತೆ ನಮ್ಗೆ. ವಾಟರ್ ಪಾಯಿಂಟ್ ಇದೆಯಲ್ವಾ? ಹೋಗಿ ಓಡಾಡ್ಬೇಕಾ? ಇಡೀ ಲೇಔಟ್ ಓಡಾಡ್ಬೇಕು? ಹೌದು ಸರ್, ಹೌದು ಸರ್. ಎಕರೆಗಟ್ಟಲೆ ಹುಡುಕ್ತೀವಿ ಸರ್ ನಾವು. ನೀವು ಅದಕ್ಕೆ ಹೇಳಿದ್ದು ತಾಸುಗಟ್ಟಲೆ ಆಗುತ್ತೆ. ತುಂಬ ಆಗುತ್ತೆ. ಒಂದೊಂದು ದಿನ ಒಂದೊಂದು ಕಡೆ ಹೋದ್ರೆ ಒನ್ ಡೇ ಆಗ್ಬಿಡುತ್ತೆ ಸರ್. ಬೇಗ ಮಾಡೋಕ್ಕಾಗಲ್ಲ. ಇದು ಸೆನ್ಸಾರ್, ಇದು ನಮ್ಮ ಕೈಲಿ ನಾವೇನು ತಿರ್ಸಂಗಿಲ್ಲ. ನೋಡಿ, ಅದೇ ಟರ್ನ್ ಆಗ್ತದೆ. ಈ ಥರ ಟರ್ನ್ ಆಯ್ತಲ್ಲ, ಟರ್ನ್ ಆಯ್ತಂದ್ರೆ ಈ ಕಡೆ ಡೈರೆಕ್ಷನ್ ಇದೆ ಅಂತ ವಾಟರ್ ಪಾಯಿಂಟ್ ಅಂತ. ವಾಟರ್ ಈ ಕಡೆ ಇದೆ ಅಂತ. ಈಗ ನಮ್ಮ ಕೈಲಿ ನಾವೇನು ಕಂಟ್ರೋಲ್ ಮಾಡೋಕ್ಕಲ್ಲ ಸರ್ ಇದನ್ನ. ಅದೇ ಸೆನ್ಸರ್ ಟರ್ನ್ ಆಗ್ತಾ ಇರುತ್ತೆ ನಿಮಗೆ. ಓ, ಟರ್ನ್ ಆದಂಗೆ ಹೋಗ್ತಾ ಇರ್ಬೇಕು ನೀವು. ಹೌದು. ಹೋಗಿ ಹಂಗೆ ನೋಡಿ ವೀಕ್ಷಕರೇ. ನನ್ನ ಲೈಫಲ್ಲೇ ಮೊದಲು ಸರ್, ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನೋಡ್ತಾರ ಸರ್ ಇದು. ಸರ್, ಇದು ನಾವು ಕಾಯಿ ಕಟ್ಟಿದ್ರೆ ಗಿಮಿಕ್ ಮಾಡೋಕ್ಕಲ್ಲ ಸರ್. ಇದು ಆಟೋಮೆಟಿಕ್ ಸೆನ್ಸರ್. ಇದು ಈಗ ನೀವು ಕಣ್ಣಲ್ಲಿ ನೋಡ್ತಾರೆ, ನಾವೇನು ತಿರ್ಸ್ತಾ ನೋಡಿ ನೀವು. ಹೌದು, ನಾವೇನು ನೋಡಿ ಟರ್ನ್ ಆಗ್ತಾ ಇದೆ. ಅಂದ್ರೆ ಟರ್ನ್ ಆದ್ರೆ ಈ ಕಡೆ ವಾಟರ್ ಝೋನ್ ಇದೆ ಅಂತ ಅರ್ಥ. ಅದು ಹಿಂಗೆ ಹೋಗ್ಬೇಕು. ಹಿಂಗೆ ಹೋಗ್ಬೇಕಾಗ ಈ ಡೈರೆಕ್ಷನ್ ಹೋಗ್ಬೇಕು ನಾವು. ಹೋಗಿ ನೋಡಿ ಸರ್, ವಾಟರ್ ಪಾಯಿಂಟ್ ಇದೆ ಸರ್ ಇದರಲ್ಲಿ. ಇಲ್ಲಿ ಪಾಯಿಂಟ್ ಇದೆ. ಅವಾಗ ನಾವೇನು ಮಾಡ್ತೀವಿ ಗೊತ್ತಾ, ಅದನ್ನ ಕ್ರಾಸ್ ಚೆಕ್ ಮಾಡ್ತೀವಿ. ನೋಡಿ, ಈ ಥರ ಬಂದ್ಬಿಟ್ಟು ಅದು 4 ಕಡೆ ನಮ್ಗೆ ಸಿಗ್ನಲ್ ಬರ್ಬೇಕು. ಈ ಥರ ಇಲ್ಲಿ ತಿರುಗ್ತು, ನಮ್ಮ ಕಡೆ ತಿರುಗ್ತು ಅಂದ್ರೆ ಇಲ್ಲಿ ಪಾಯಿಂಟ್ ಇದೆ ಅಂತ ಅರ್ಥ. ಅದು ಓಕೆ. ಇದೇ ಥರ 4 ಕಡೆ ಸಿಗ್ನಲ್ ಬಂದಾಗ ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ. ಬನ್ನಿ. ಅಲ್ಲೇ ನಾವು ನೋಡಿ, ನಾವು ಕೈಲಿ ತಿರ್ಸ್ತಾ ಇಲ್ಲ. ಅದೇ ನೋಡಿ, ಅದೇ ಟರ್ನ್ ಆಗ್ತಾ ಇದೆ. ಸಿಗ್ನಲ್ ಇದ್ರೆ ಮಾತ್ರ ಅದು ಟರ್ನ್ ಆಗೋದು. ಈ ಜಾಗದಲ್ಲಿ ಸಿಗ್ನಲ್ ಇದೆ. ಸಿಗ್ನಲ್ ಇದೆ ಅಂದ್ರೆ ವಾಟರ್ ಪಾಯಿಂಟ್ ಇದೆ. ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ. ಹೋಗಿ ನೋಡಿ ವೀಕ್ಷಕರೇ, ನಮ್ಮ ಹತ್ರ ಬರೋಕ್ಕೂ ತಿರುಗ್ತಾ ಇದೆ ಇದು. ಹೋಗಿ ಸರ್ ನೀವು. ಅಷ್ಟೇನೇ ಅದು. ಆ ಕಡೆ ಝೋನ್ ಮತ್ತೆ ತಿರುಗಲ್ಲ ಅದು.
ನೋಡಿ 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 ಅಲ್ಲೇ ಬಂದು ನಿಂತ್ಕೊಳ್ಳಿ ನೋಡಿ, ಅಲ್ಲೇ So, ವೀಕ್ಷಕರೇ ನಾನು ನೋಡಿ ಇಲ್ಲಿ ಇಲ್ಲೊಂದು ಕಲ್ಲಿದೆ ನೋಡಿ, ಕಲ್ಲಿಟ್ಟಿರ್ತೀನಿ. ಹೌದು, ಅದೇ ಕಲ್ಲ, ಅದೇ ಆಲ್ಮೋಸ್ಟ್ ಈ ಕಲ್ಲು ಅಕ್ಕಪಕ್ಕದಲ್ಲಿ ನಮಗೆ ಈಗ ಸೆಲೆ ಇದೆ. ಆಮೇಲೆ ನೋಡಿ ಹಾಂ, ಇಲ್ಲಿ ನೋಡಿ, ಇಲ್ಲೊಂಚೂರು ಟರ್ನ್ ಆಗಲ್ಲ ಇದು ನೋಡಿ, ಸೌಂಡ್ ಬಂತು, ಸೌಂಡ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಇದು ವಾಟರ್ ಪಾಯಿಂಟ್ ನೋಡಿ, ತಿರ್ಸ್ತಾ ನೋಡಿ ನೋಡಿ ತಿರುಗ್ತಾ ಇದೆ. ಓ, ರೌಂಡ್ ರೌಂಡ್ ತಿರುಗ್ತಾ ಇದೆ. ಪಾಯಿಂಟ್ ಬಂತು, ಪಾಯಿಂಟ್ ಇದೆ ಅಂತ ಅರ್ಥ ಅದು. ಸೂಪರ್ ಅಲ್ಲ ಸರ್ ಇದು? ನೋಡಿ ನಾವೇ ನೋಡಿ ನಮ್ಮ ಹತ್ರ ಯಾವ್ದು ನೋಡಿ ಸರ್, ನೋಡಿ ಯಾವುದು ಬಟನ್ ಯಾವುದಿಲ್ಲ ನಮ್ಮ ಹತ್ರ. ನಾನು ನೋಡ್ಬೇಕು ಸರ್, ಕೊಡಿ ಇಲ್ಲಿ. ಚೆಕ್ ಮಾಡಿ, ಚೆಕ್ ಮಾಡಿ. ವೀಕ್ಷಕರೇ ಸುಮ್ಮನೆ ಇವ್ರು ಏನೋ ಬಟನ್ ಹಿಡ್ಕೊಂಡಿರ್ತಾರೆ, ಅದು ಬಂದ್ಕೊಳ್ಳಿ ಒತ್ತು ಬಿಡ್ತಾರೆ, ಸುಯಿ ಅಂದ್ಬಿಡುತ್ತೆ ಅಂತ ನಾವು ನೀವು ಕಮೆಂಟ್ ಮಾಡ್ಬೋದು. ಬಟ್ ನಾನೇ ಹಿಡ್ಕೊಂಡಿದ್ದೀನಿ ನೋಡಿ, ಎಲ್ಲ ಬಟನ್ ಚೆಕ್ ಮಾಡಿ ನೋಡೋಣ. ಅಲ್ಲ, ನಾನೇ ಹಿಡ್ಕೊಂಡಿದ್ದೀನಿ, ತಿರುಗ್ತಾ ಇದೆಯಲ್ಲ ಇದು. ಅಲ್ಲಿ ತಿರುಗುತ್ತೆ ನೋಡಿ, ಒಂದು ನಿಮಿಷ ಕೊಡಿ. ನೋಡಿ ಇಲ್ಲಿ ನೋಡಿ, ಇಲ್ಲಿ ತಿರುಗೋದಿಲ್ಲ ಅದು, ಇಲ್ಲಿ ತಿರ್ಗಲ್ಲ. ತಿರ್ಗಲ್ಲ. ಅಲ್ಲ ಲೈಟಾಗಿ ಡೈರೆಕ್ಷನ್ ಡೈರೆಕ್ಷನ್ ತೋರಿಸ್ತಾ ಇದೆ. ಅದೇ ನೋಡಿ, ಇಲ್ಲಿ ಪಾಯಿಂಟ್ ಇದೆ, ಪಾಯಿಂಟ್ ಬಂದ ತಕ್ಷಣ ನೋಡಿ, ನಾನು ಕೈ ನೋಡಿ ಸರ್, ನನ್ನ ಕೈ ನೋಡಿ, ನಾನು ಒಂಚೂರು ಶೇಕ್ ಮಾಡ್ತಲ್ಲ, ಬೇಕು ಝೂಮ್ ಮಾಡಿ ಪರವಾಗಿಲ್ಲ. ಹಾಂ, ಏರಿ ಝೂಮ್ ಮಾಡೋಣ. ಝೂಮ್ ಮಾಡಿ ನೋಡಿ ವೀಕ್ಷಕರೇ, ಕೈಯನ್ನು ಒಂಚೂರು ರೊಟೇಟ್ ಮಾಡ್ತಾರೆ, ಕೈ ಶೇಕ್ ಮಾಡ್ತಾರೆ, ತಿರ್ಸ್ತಾ ಇಲ್ಲ. ಸೂಪರ್ ಸರ್ ಇದು. ಪಾಯಿಂಟ್ ಇದ್ರೆ ಮಾತ್ರ ಟರ್ನ್ ಆಗ್ತದೆ. ಅಮೇಸಿಂಗ್ ಸರ್, ನಿಜವಾಗ್ಲೂ ಖುಷಿ ಆಯ್ತು ನನಗೆ ಇದು. ವಾಹ್. ಸೊ ಇವಲ್ಲಿ ಪಾಯಿಂಟ್ ಇದೆ, ಇಲ್ಲಿ ಪಾಯಿಂಟ್ ಇದೆ, ಅಂದರೆ ಇಲ್ಲಿ ಪಾಯಿಂಟ್ ಇದೆ. ಹಾಂ ಹಾಂ. ಎಷ್ಟಡಿ ವಾಟರ್ ಇದೆ ಅಂತ ಗೊತ್ತಿಲ್ಲ, ಪಾಯಿಂಟ್ ಸಿಕ್ತಿವಾಗ. ಪಾಯಿಂಟ್ ಇದೆ. ಓಕೆ. ಈಗ ನೀವು ಏನು ಡ್ರಿಲ್ ಮಾಡ್ತಾರೆ, ಇದು ಕಾಯಿ ಪಾಯಿಂಟ್ ತರ ಸರ್ ಮಾಡೋದು ಕೆಲಸ ಅಷ್ಟೇ ಇದು. ಓಕೆ ಓಕೆ. ಇದು ಬರೀ 20% ಕೆಲಸ ಅಷ್ಟೇ ಇದು. ಓಕೆ. ಕಾಯಿ ಪಾಯಿಂಟ್ ತರ. ಅಂದ್ರೆ ಇಲ್ಲಿ ಪಾಯಿಂಟ್ ಇದೆ, ಎಷ್ಟಡಿ ನೀರಿದೆ ಅಂತ ಗೊತ್ತಿಲ್ಲ. 100 ಕಿದೆಯಾ, 200 ಕಿದೆಯಾ, 500 ಕಿದೆಯಾ, 1000 ಗೊತ್ತಿಲ್ಲ. ಈಗ ಇದನ್ನ ಮಿಷನ್ ಸ್ಕ್ಯಾನ್ ಮಾಡ್ತೀನಿ ನಾನು, ಡೆಪ್ತ್ ಆಳ. ಬನ್ನಿ ನೋಡೋಣ. ಆಳ ಸ್ಕ್ಯಾನ್. ಈಗ ಒಂದು ಕೆಲಸ ಮಾಡಿ, ಹೆಂಗೋ ಅಲ್ಲಿ ಪಾಯಿಂಟ್ ಆಗ್ಬಿಟ್ಟಿದ್ದೀರಾ, ಅದು ಮಾಡ್ತೀನಿ ಸ್ಕ್ಯಾನ್. ಅಲ್ಲೇ ಮಾಡೋಣ, ಬನ್ನಿ ಸ್ಕ್ಯಾನ್ ಮಾಡೋಣ. ಓಕೆ ಓಕೆ. ರೆಡಿ ಸರ್. ಇಲ್ಲಿ ಪಾಯಿಂಟ್ ಸಿಕ್ಕಿದೆ ಅಂದ್ರೆ ಪಾಯಿಂಟ್ ಸಿಕ್ತಲ್ಲ ಇದು ಏನೇನು ಮಾಡಿದ್ದೀರಾ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಸರ್ ಇದೇನು ಗೊತ್ತಾ ಸರ್, ಈಗ ಇಲ್ಲಿ ಪರ್ಟಿಕ್ಯುಲರ್ ಪಾಯಿಂಟ್ ಇದೆ. ಹಾಂ ಹಾಂ. ಪಾಯಿಂಟ್ ಆಗ್ತಾ ಏನಾಗುತ್ತೆ, ಇದು IP ಅಂತ ಹೇಳ್ತೀವಿ ನಾವು. IP ಅಂತ. ಇದನ್ನ ಡೆಪ್ತ್ ಸ್ಕ್ಯಾನ್ ಮಾಡೋದು, ಆಳ ಸ್ಕ್ಯಾನ್ ಮಾಡೋದು. ಸರಿ. ಅಂದ್ರೆ ಇಲ್ಲಿ ಪಾಯಿಂಟ್ ಬಂದಿದೆ, ಎಷ್ಟಡಿ ವಾಟರ್ ಇದೆ ಇಲ್ವಾ, ಕೇಸಿಂಗ್ ಎಷ್ಟು ಹೊಡೆದಿದೆ, ಇದೇ ಮೇನ್ ಇಂಪಾರ್ಟೆಂಟ್ ನಮಗೆ. ಇದು ಹೇಳುತ್ತಾ? ಇದೇ 80% ಕೆಲಸ ಮಾಡೋದು ನಮಗೆ. ಮ್ಯಾಕ್ಸ್ ಕಂಪನಿ ಅವ್ರದ್ದು. ಹೌದು, ಮ್ಯಾಕ್ಸ್ 500 ಅಂತ ಇದು. ಇದೆಲ್ಲ ಏನು ಲಾಸ್ಟಲ್ಲೆಲ್ಲ ನೆಟ್ ಸರ್ ಅದೆಲ್ಲ ಸೆನ್ಸರ್ ಹೋಗುತ್ತೆ ಸರ್, ಸೆನ್ಸರ್ ಹೋಗ್ತದೆ. ಓಕೆ ಓಕೆ. ಅದೆಲ್ಲ ಸೆನ್ಸರ್ ಕೊಡಬೇಕು. ಇದು ಡೆಪ್ತ್ ಸ್ಕ್ಯಾನ್ ಆಗ್ತದೆ ಈಗ. ಓಕೆ ಓಕೆ. ಸ್ಕ್ಯಾನ್ ಕೊಡ್ಲಾ? ಸ್ಕ್ಯಾನ್ ಕೊಡಿ. ಅದೇನದು ಮೊಬೈಲ್ ಅದು? ಇದು ಟ್ಯಾಬ್. ಇದು ಟ್ಯಾಬ್ ಇಟ್ಕೊಂಡಿದ್ದೀರಾ? ಟ್ಯಾಬ್ ಅಲ್ಲಿ ಇದ್ರಲ್ಲಿ ನಾವು ಸೆಟ್ ಮಾಡಬೇಕು. ಸಾಫ್ಟ್ವೇರ್ ಇದೆ ಅದರಲ್ಲಿ? ಹೌದು, ಎಲ್ಲ ಇದೆ. ನಿಮಗೆ 500 ಅಡಿ ಬೇಕಾ, 1000 ಅಡಿ ಬೇಕಾ, 1500 ಬೇಕಾ ಅಂತ ನಾವು ಇಲ್ಲಿ ಸೆಟ್ ಮಾಡಿದ್ರೆ ಸ್ಕ್ಯಾನ್ ಆಗುತ್ತೆ. ತೋರಿಸಿ ಸರ್ ಅದು. ಸ್ಕ್ಯಾನ್ ಕೊಡಿ ಸರ್. ಇಲ್ಲಿ ಕೊಡ್ತೀನಿ. ನೋಡಿ, ಈಗ ಡೆಪ್ತ್ ಇದು 150 ಮೀಟರ್ ಇದೆ. ಈಗ ನಾನು 1000 ಅಡಿ 300 ಮೀಟರ್ ಸ್ಕ್ಯಾನ್ ಸೆಟ್ ಮಾಡ್ಕೊಂಡೆ ಈಗ. ವೀಕ್ಷಕರ ಬಿಸಿಲಲ್ಲಿ ಗೊತ್ತಾಗ್ತಾ ಇಲ್ಲ, ನೀವು ಕಾಣ್ಬೋದು. ಓಕೆ ಓಕೆ. ಹಾಂ, ಹೇಳ್ಕೊಳ್ಳಿ ಸರ್ ಹಂಗೆ. ಓಕೆ ಓಕೆ, ಮಾಡಿ ಸರ್, ಸ್ಕ್ಯಾನ್ ಮಾಡಿ ಸರ್. ಆಗ್ತದೆ ಮಾಡಿ ಲೋಡ್ ಆಗ್ತದೆ. ಸ್ಕ್ಯಾನ್ ಕೊಟ್ಟಿದ್ದೀರಲ್ವ ಇದು? ನೋಡಿ, ಆನ್ ಆಯ್ತು. ಈಗ ಆನ್ ಆಯ್ತು ಅಂತ ಸ್ಕ್ಯಾನ್ ಆಗ್ತಾ ಇದೆ. 1000 ಫೀಟ್ ಸ್ಕ್ಯಾನ್ ಆಗುತ್ತೆ ಈಗ ಅದು. ನಾವೀಗ ಸ್ಕ್ಯಾನ್ ಈಗ ಇಟ್ಬಿಟ್ರೆ, ಈಗ ನಾವು ಅರ್ಜೆಂಟ್ ಎಲ್ಲರೂ ಹೋಗ್ಬೇಕು ಅಂದ್ರೆ ಆಫ್ ಮಾಡೋಕ್ಕಲ್ಲ ಸರ್ ಇದು. ಈಗ ಸ್ಕ್ಯಾನ್ 1000 ಫೀಟ್ ಸ್ಕ್ಯಾನ್ ಆಗ್ತಾ ಇದೆ ಅದು. ಓಕೆ. ಈಗ 1000 ಅಡಿ ಸ್ಕ್ಯಾನ್ ಆಗತ್ತಾಗ ನಾವು ವೆಯ್ಟ್ ಮಾಡಲೇಬೇಕು. ಅದು ಅರ್ಧ ಗಂಟೆ ಆಗುತ್ತಾ, ಮುಕ್ಕಾಲು ಹೊತ್ತು ಹೇಳೋಕ್ಕಾಗೋದಿಲ್ಲ. ಅದರ ಸೌಂಡ್ ಬರ್ತಾ ಇರುತ್ತಾ? ಸೌಂಡ್ ಅದೇ ಆಫ್ ಆಗುತ್ತೆ. ಫುಲ್ ಕಂಪ್ಲೀಟ್ 1000 ಅಡಿ ಸ್ಕ್ಯಾನ್ ಆದಮೇಲೆ ಅದೇ ಆಫ್ ಆಗುತ್ತೆ ಅದು. ನೋಡಿ, ಈ ಥರ ಸೌಂಡ್ ಬರ್ತದೆ ವೀಕ್ಷಕರೇ. ಹೌದು. ಓಕೆ 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 ಓಕೆ. ಸೊ ಇದು ಸ್ಕ್ಯಾನ್ ಆಗೋಕ್ಕೆ ಎಷ್ಟು ತೊಗೊಳುತ್ತೆ ಸರ್? ಸರ್ ಹೇಳಕ್ಕಲ್ಲ ಸರ್, ಯಾಕಂದರೆ ಬಂಡೆ ಸಿಕ್ಬಿಟ್ರೆ ಲೇಟ್ ಆಗುತ್ತೆ. ಒಂದು ಅರ್ಧ ಗಂಟೆ ಆಗ್ಬೋದು, 20 ನಿಮಿಷ ಆಗ್ಬೋದು. ಹೇಳಕ್ಕ ಒಂದು ಮಿನಿಮಮ್ ಒಂದು ಅರ್ಧ ಗಂಟೆ ಅದೇ ಆಗುತ್ತೆ. ಹಾಗೆ ಆಗುತ್ತೆ. ಹೌದು, ಕಂಪ್ಲೀಟ್ ಸ್ಕ್ಯಾನ್ ಆಗುತ್ತೆ. ಇದೇ ಸ್ಕ್ಯಾನ್ ಆಗಿಬಿಟ್ಟು ವೇಟ್ ಮಾಡೋಣ ಆಯ್ತಲ್ಲ? ವೇಟ್ ಮಾಡೋಣ ಇದೆ ಸರ್. ಹಂಗಾದ್ರೆ ಮಾಡಿದ್ವಲ್ಲ, ಸ್ಕ್ಯಾನ್ ಆಯ್ತು ಇದು. ಓಕೆ. ಇದನ್ನೇನು ಮಾಡ್ತೀವಿ ನಾವು, ರಿಪೋರ್ಟ್ ಸಿಗುತ್ತೆ. ಇದು ಒನ್ ಡೇ ಆಗುತ್ತೆ ನಿಮಗೆ. ಇದು ರಿಪೋರ್ಟ್ ಇದೆಲ್ಲ ಲೇಯರ್ ನಿಮಗೆ ಅದು ಝೂಮ್ ಮಾಡೋಕ್ಕಲ್ಲ, ಬಿಸಿಲು ಸರಿಯಾಗಿ ಕಾಣ್ತಾ ಇಲ್ಲ. ಹೌದು. ಸೊ ಇದೆಲ್ಲ ಲೇಯರ್ ಚೆಕ್ ಮಾಡ್ತೀವಿ ನಾವು. ಲೇಯರ್ ಚೆಕ್ ಮಾಡಿಬಿಟ್ಟು ಇದೆಲ್ಲ ಕೇಸಿಂಗ್ ಇದು ಕಾಣ್ತಿದ್ಯಾ? ಕಾಣಿಸ್ತದೆ ಬಿಡಿ ಸರ್. ಕೇಸಿಂಗ್ ಇಲ್ಲಿ ಹೋಗುತ್ತೆ, ಎಷ್ಟು ಬರುತ್ತೆ, ಇದೆಲ್ಲ ಲೇಯರ್ ಚೆಕ್ ಮಾಡ್ತೀವಿ. ಇದೆಲ್ಲ ಇದೆಲ್ಲ ನಿಮಗೆ ಇದೆಲ್ಲ ಬಿಟ್ಟು ಎಲ್ಲ ಚೆಕ್ ಮಾಡಿಬಿಟ್ಟು ನಿಮಗೆ ರಿಪೋರ್ಟೇ ಕೊಟ್ಬಿಡ್ತೀವಿ. ಒನ್ ಡೇ ಆಗುತ್ತೆ ರಿಪೋರ್ಟ್ ನಿಮಗೆ. ಒನ್ ಡೇ ರಿಪೋರ್ಟ್ ಇದೆಲ್ಲ ನಾವು ಸಿಸ್ಟಮ್ ಹಾಕೊಂಡು ಬಂಡೆಯಲ್ಲಿ ಬರುತ್ತೆ, ಕೇಸಿಂಗ್ ಎಷ್ಟು ಹೋಗುತ್ತೆ, ಎಷ್ಟು ಅಡಿ ವಾಟರ್ ಸಿಗುತ್ತೆ, ಎಷ್ಟು ಡ್ರಿಲ್ ಮಾಡಬೇಕು ಅಂತ ಪ್ರತಿಯೊಂದು ರಿಪೋರ್ಟ್ ಸಿಕ್ಬಿಡುತ್ತೆ. ಈ ಥರ ಎಲ್ಲ ಇಲ್ಲೇ ಬಂದ್ಬಿಡುತ್ತೆ. ಎಲ್ಲ ಪ್ರತಿಯೊಂದು ವಿತ್ ಒರಿಜಿನಲ್ ರಿಪೋರ್ಟೇ ಕಳಿಸ್ಬಿಡ್ತೀನಿ ನಾನು, ಕೊಟ್ಬಿಡ್ತೀನಿ. PDF ಸರ್ ಇದು ಫುಲ್ PDF ಬಂದ್ಬಿಡುತ್ತೆ. PDF ಕೊಟ್ಬಿಡ್ತೀರಾ? ಹೌದು. ಸರ್ ಮಾರ್ಕೆಟೆಕ್ಟ್ರಿಗೆಲ್ಲ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಎಲ್ಲೆಲ್ಲಿ ಏನೇನು ಬಂದಿದೆ. ಪೆನ್ನೆಲ್ಲ ಬರ್ಕೊಡೋದಿಲ್ಲ, ಪಕ್ಕ ನಿಮಗೆ ರಿಪೋರ್ಟ್ ಸಿಕ್ಬಿಡುತ್ತೆ. ಸೂಪರ್ ಜಿನಿಯನ್ ರಿಪೋರ್ಟ್ ಸಿಕ್ಬಿಡುತ್ತೆ ನಿಮಗೆ. ಓಕೆ ಓಕೆ. ಒನ್ ಡೇ ಆಗುತ್ತೆ ಸ್ಕ್ಯಾನ್ ಆದಮೇಲೆ. ಇದನ್ನ ನಾವು ರಿಪೋರ್ಟ್ ರೆಡಿ ಮಾಡಿ ನಿಮ್ಗೆ ಒನ್ ಡೇ ಆದಮೇಲೆ ನಿಮಗೆ ಯಾವ್ದು ಬೆಸ್ಟ್ ಅಂತ ಕೊಡ್ತೀವಿ. ಅಲ್ಲೊಂದು ಪಾಯಿಂಟ್ ಮಾಡಿದೀವಲ್ವಾ, ಆ ಪಾಯಿಂಟು ಈ ಪಾಯಿಂಟ್ ಎರಡರಲ್ಲಿ ಯಾವ್ದು ಬೆಸ್ಟ್ ಅಂತ ಹೇಳ್ತೀನಿ ನಾನು. ಹೇಳ್ಬಿಡ್ತೀರಾ? 100% ಹೇಳ್ತೀನಿ. ಸೂಪರ್. ಸೊ ಇದು ಡನ್ ಅಲ್ವಾ ಸರ್? ಇವಾಗ ಮುಗಿತಷ್ಟೇ ಕೆಲಸ. ಸರಿ, ಒಂದು ಕೆಲಸ ಮಾಡೋಣ, ಕೆಲವೊಂದು ಕ್ವಶನ್ಸ್ ಇದೆ, ಮಾತಾಡ್ಕೊಂಬೋಣ ಸರ್. ಇವಾಗ ಒಂದು ಡೆಮೋ ಕೊಟ್ರಿ ನನಗೆ ಈ ಮಷಿನ್ ಭಾಳ ಇಷ್ಟ ಆಯ್ತು ಸರ್. ಹೌದಾ? ತುಂಬಾನೇ ಇಷ್ಟ ಆಯ್ತು ವೀಕ್ಷಕರೇ. ಆಟೋಮೆಟಿಕ್ ಆಗಿ ತಿರುಗಿದಿರ್ಬೋದು. ನಮ್ಮ ಕಂಟ್ರೋಲ್ ಇರಲ್ಲ ಅದು, ಅದೇ ಆಟೋಮೆಟಿಕ್ ಸೆನ್ಸರ್ ಎಲ್ಲಿ ಬರುತ್ತೆ ಅದೇ ಕಂಟ್ರೋಲ್. ಅದೇ ಯಾಕಂತಂದ್ರೆ ಈ ಕಾಯಿ ಎಲ್ಲ ನನಗೂ ಅಷ್ಟೊಂದು ನಂಬಿಕೆ ಇರಲಿಲ್ಲ. ಅವ್ರೇ ಏನ್ ಹಿಂಗ್ ಮಾಡ್ತಾರೆ ಹಂಗೆ ಅಂತ ಅನ್ಕೊಂಡಿದ್ದೆ. ಇರ್ಲಿ ಬಿಡಿ, ಅದು ಏನೋ ಒಂದು ಅವ್ರ ಟೆಕ್ನಿಕ್ಸ್ ನಾವು ಹೇಳಕ್ಕಾಗೋದಿಲ್ಲ. ಬಟ್ ನನಗೆ ಅಷ್ಟೊಂದು ಟೆಕ್ನಿಕ್ ಅಂದ್ರೆ ಈ ಅಡ್ವಾನ್ಸ್ಡ್ ಇರೋರಿಗೆ ಅಷ್ಟೊಂದು ನಂಬಿಕೆ ಬರೋದಿಲ್ಲ. ಅದು ಇರ್ಲಿ ಬಿಡಿ, ಸೊ ಅವ್ರವ್ರ ಟೆಕ್ನಿಕ್ ಅವ್ರವ್ರಿಗೆ. ಬಟ್ ಆದ್ರೆ ಇದು ಆ್ಯಕ್ಚುಲಿ ನನಗೆ ಹೌದಪ್ಪ ಒಂದು ಟೆಕ್ನಿಕಲಿ ವರ್ಕ್ ಆಗುತ್ತೆ ಅನ್ನೋದೊಂದು
ಇದು ಬಂತು ನನಗೆ. ಹೌದು. ಸೊ ಟೆಕ್ನಿಕಲ್ ವರ್ಕ್ ಆಗುತ್ತೆ ಅನ್ನೋದು ಬಂತು, ಯಾಕಂದ್ರೆ ಇದೆಲ್ಲ ನೀವು ಸೆನ್ಸರ್ಸ್ ಎಲ್ಲ ಇಟ್ಟು ಮಾಡ್ತಾ ಸೆನ್ಸರ್ ಇದ್ದೀರಾ. ಮಾಡಿ ಸರ್, ನೀವು ನೋಡಿರಲ್ಲ, ನೀವು ಸೆನ್ಸರ್ ಮಾಡಿದ್ರೆ ನಾವು ಇಷ್ಟ ಬಂದಂಗೆಲ್ಲ ಮಾಡೋಕ್ಕಾಗೋದಿಲ್ಲ. ಅದು ಎಲ್ಲಿ ಟರ್ನ್ ನೋಡಿ ಇಲ್ಲೇ ಎಷ್ಟು ರೌಂಡ್ ಆಗ್ತದೆ, ಎಷ್ಟು ತಿರುಗಿದ್ವಿ ಹಾ, ಅದು ಎಲ್ಲಿ 1 ಕಿಲೋಮೀಟರ್ ಲೆಕ್ಕ ಹುಡುಕುತ್ತದು. ಸೆನ್ಸರ್ ನಾವು ತಗೋಬಿಟ್ರೆ ಯಾವ ಕಡೆ ಲೊಕೇಟರ್ ಅದು ಓಡಾಡ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ಅದು ಓಕೆ ಓಕೆ. ಕೆಳಗಡೆ ಆವಿರ್ಲಿ ಮುಳ್ಳಿರ್ಲಿ ಅದು ಹೆಂಗ್ ಹೋದ್ ನಮ್ಮ ಇಷ್ಟ ಬಂದ ಹೋಗೋಕ್ಕಾಗೋದಿಲ್ಲ. ಅದು ಹೆಂಗ್ ಹೋಗುತ್ತೆ ಹಂಗೆ ಹೋಗ್ಲೇಬೇಕು ನಾವು. ಹೋಗ್ಲೇಬೇಕು. ಸರ್ ಇವಾಗ ಫೈನಲ್ ಆಗಿ ಬರುವಂಥದ್ದು ಈ ತರ ಸರ್ವಿಸ್ ಕೊಡೋದಕ್ಕೆ ಏನು ಚಾರ್ಜ್ ಮಾಡ್ತೀರಾ ಸರ್? ಸರ್ ಈಗ ಲೊಕೇಶನ್ ನೋಡ್ಕೊಂಡು ನಾವು ಚಾರ್ಜ್ ಮಾಡ್ತೀವಿ ಸರ್. ಈಗ ತುಮಕೂರು ಆಗಲಿ ಮಂಡ್ಯ ಆಗಲಿ ಅದು ನೋಡ್ಕೊಂಡು, ಈಗ ಕೆಲವರು ಮಂಡ್ಯ ಅಂತ ಹೇಳ್ತಾರೆ, ಮಂಡ್ಯದಿಂದ 40 ಕಿಲೋಮೀಟರ್ ಒಳಗಡೆ ಇರುತ್ತೆ ಅವ್ರ ಜಾಗ. ನಾವು ಫಸ್ಟ್ ಲ್ಯಾಂಡ್ ಲೊಕೇಶನ್ ಕೇಳ್ತೀವಿ ಕಸ್ಟಮರ್ ಹತ್ರ, ಲ್ಯಾಂಡ್ ಲೊಕೇಶನ್ ಮಾಡಿಕೊಟ್ಟು ರೀಸನಬಲ್ ಅಮೌಂಟ್ ಮಾಡ್ಕೊಡ್ತೀವಿ. ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಾ? 100% ಬೆಸ್ಟ್ ಪ್ರೈಸ್. ಕನ್ನಡ ಕೋರ ಚಾನಲ್ ಇಂದ ಬಂದಿದ್ರೆ ನೀವು ಬೆಸ್ಟ್ ಪ್ರೈಸ್ ಮಾಡಬೇಕು. 100% ಮಾಡ್ಕೊಡ್ತೀನಿ ಸರ್, ಖಂಡಿತ ಮಾಡ್ಕೊಡ್ತೀನಿ. ಸೊ ವೀಕ್ಷಕರೇ, ಇದು ಡಿಸ್ಟೆನ್ಸ್ ಮೇಲೆ ಆಗಿರೋದ್ರಿಂದ ನಿಮಗೆ ಇಷ್ಟು ಚಾರ್ಜ್ ಅಂತ ಹೇಳೋಕೆ ಆಗ್ತಾ ಇಲ್ಲ ಸರ್ ಕೈಲಿ. ನೀವು ನಿಮ್ಮ ಲೊಕೇಶನನ್ನು ಕಳಿಸ್ಕೊಡಿ, ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ, ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ ಮೇಲೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ. ಆ ಮೂಲಕ ಸರ್ ಲೊಕೇಶನ್ ನೋಡಿಬಿಟ್ಟು ನಿಮಗೆ ಎಷ್ಟು ಪಾಯಿಂಟ್ ಬೇಕು ಎಲ್ಲ ನೋಡಿಕೊಂಡು ಅವರು ನಿಮಗೆ ಸರಿಯಾದ ಎಕ್ಸಾಕ್ಟ್ ಕೊಟೇಶನನ್ನು ಸ್ಟಾರ್ಟಿಂಗಲ್ಲೇ ಕೊಟ್ಬಿಡ್ತೀರಾ. ಹೌದು. ಅಲ್ಲಿ ಹೋದ್ಮೇಲೆ ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಏನಿಲ್ಲ, ₹1 ಇಲ್ಲ, ಇನ್ಕ್ಲೂಡಿಂಗ್ ಟ್ರಾವೆಲಿಂಗ್ ಸೇರಿ. ಟ್ರಾವೆಲಿಂಗ್ 1-2 ಪಾಯಿಂಟ್ ಹೌದು, ಎಲ್ಲ ಸೇರಿ ವಿತ್ ರಿಪೋರ್ಟ್ ಕೊಡ್ತೀವಿ ಅವ್ರು. ವಿತ್ ರಿಪೋರ್ಟ್. ಯಾಕಂದ್ರೆ ನೋಡಿ, ನೀವೇ ಹೇಳಿದ್ರಿ ಹೋದಾಗ ಅರ್ಧ ದಿನ ಆಗ್ಬೋದು, ಫುಲ್ ಡೇ ಆಗ್ಬೋದು, 1 ಅವರ್ ಆಗ್ಬೋದು, 1 ಅವರಲ್ಲೇ ಮುಗ್ದೋಗ್ಬೋದು. ಸರ್ ಒಬ್ಬೊಬ್ರು ಲಕ್ಕಿಲ್ಲ ಅಂತಂದ್ರೆ ಒಂದು ಜಾಗ ಅಷ್ಟೇ, ಒಂದು ಜಾಗಕ್ಕೆ ಹೋಗ್ಬಿಟ್ರೆ ಬೆಳಿಗ್ಗೆ ಸಾಯಂಕಾಲ ಪಾಯಿಂಟ್ ಸಿಗೋದೇ ಇಲ್ಲ. ಹಾ, ಈಗ ಅದೇ ಏನೇ ಆಗ್ಬೋದು, ಬಟ್ ಆದ್ರೆ ನಿಮಗೆ ಒಂದು ಫಿಕ್ಸೆಡ್ ಪ್ರೈಸ್ ಇರುತ್ತೆ. ಅಲ್ಲಿ ಬಂದ್ಮೇಲೆ ನೋಡಿ ಸರ್ ತುಂಬಾ ಹೊತ್ತಾಯ್ತು, ಹೇಳ್ಬಿಡ್ತೀವಿ. ಏನಿಲ್ಲ, ಫೋನಲ್ಲೇ ಈ ಒಂದು ಪಾಯಿಂಟ್ ಇಷ್ಟು ಅಂತ ಹೇಳ್ಬಿಡ್ತೀವಿ. ಅಲ್ಲಿ ಪಾಯಿಂಟ್ಗೆ 1 ಅವರ್ ಆಗ್ಬೋದು, 2 ಅವರ್ ಆಗ್ಬೋದು, 3 ಅವರ್ ಆಗ್ಬೋದು. ತಿರ್ಗಿ ಅಲ್ಲಿ ಹೋದ್ಮೇಲೆ ಸರ್ ಎಕ್ಸ್ಟ್ರಾ ಕೊಡಿ, ಲೇಟ್ ಆಯ್ತು, ಬಸ್ ಇದು ಟ್ರಾವೆಲಿಂಗ್ ಚಾರ್ಜ್ ಕೊಡಿ, ₹1 ಫೋನಲ್ಲಿ ಹೇಳ್ಬಿಡ್ತೀವಿ. ಬೆಸ್ಟ್ ಇದು ಸರ್. ಆಮೇಲೆ ಈಗ ಫೈನಲ್ ಆಗಿ ನೀವು ರಿಪೋರ್ಟ್ ಕೊಡ್ತೀರಲ್ಲ, ಈ ರಿಪೋರ್ಟ್ ಅನ್ನ ನಾವು ಬೋರ್ವೆಲ್ ಅವ್ರಿಗೆ ಕೊಟ್ರೆ ಅಲ್ಲಿ ಅರ್ಥ ಆಗುತ್ತೆ ಅವ್ರಿಗೆ. ನಾವು ನಿಮಗೂ ಕೂಡ ಕಸ್ಟಮರ್ ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ, ಫೋನ್ ಮಾಡಿ ರಿಪೋರ್ಟ್ PDF ಕಳಿಸ್ಬಿಟ್ಟು, ಸರ್ ನಿಮಗೆ ನೋಡ್ಕೊಳ್ಳಿ ಸ್ಟಡಿ ಸಿಗುತ್ತೆ ಅಂತ ಹೇಳ್ತೀವಿ. ಆಮೇಲೆ ಬೋರ್ವೆಲ್ ಡ್ರಿಲ್ ಮಾಡ್ಬೇಕಾದ್ರೆ ಆಪರೇಟರ್ ಇರ್ತಾರಲ್ಲ, ಆಪರೇಟರ್ ನಾವು ನಂಬರ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಹೇಳ್ಕೊಡ್ತೀರಾ, ಮಾಡ್ತೀವಿ. ಹೌದು, ಎಕ್ಸ್ಪ್ಲೈನ್ ಮಾಡ್ತೀರಾ. ಓಕೆ. ಸೊ ಬೇಸಿಕಲಿ ಬೆಂಗಳೂರಲ್ಲಂತೂ ಬರೀ ದೇವಮೂಲೆಯಲ್ಲೇ ಕೇಳೋದು ಜಾಸ್ತಿ. ಹೌದು, ಬೆಂಗಳೂರಲ್ಲಿ ದೇವಮೂಲೆ. ಅದಕ್ಕೆ ಏನಾದರೂ ಒಂದು ಒಳ್ಳೆ ಸೊಲ್ಯೂಷನ್ ಮಾಡ್ಕೊಡ್ತೀರಾ ಸರ್? ನೋಡಿ, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ ಸರ್. ಜೀವನದಲ್ಲಿ ಏನೇ ಇದ್ರು ಏನ್ ಬೇಕು ಕೊಂಡ್ಕೋಬಹುದು ಲೈಫಲ್ಲಿ. ಭೂಮಿಲಿ ನೀರು ಕೊಂಡ್ಕೊಳಕ್ಕಾಗಲ್ಲ ಸರ್. ಓಕೆ, ಹೌದು ಕರೆಕ್ಟ್. ಅಲ್ಲಿ ಬರಬೇಕು, ತಗೋಬೇಕು, ನೀವು ಏನು ಬೇಕಾದ್ರೆ ತಗೋಬಹುದು ಜೀವನದಲ್ಲಿ ಸರ್. ಭೂಮಿಲಿ ನೀರು ಕೊಂಡ್ಕೊಳಕ್ಕಾಗೋದಿಲ್ಲ. ಅದಕ್ಕೊಂದು ಒಳ್ಳೆ ಇರ್ತಾವೆಲ್ಲ ನಾವು ಮಾಡಬೇಕು ಅಂತಂದ್ರೆ ಅದು ಪರ್ಟಿಕ್ಯುಲರ್ ದೇವಮೂಲೆಯಲ್ಲೇ ಪಾಯಿಂಟ್ ಮಾಡಬೇಕಾಗುತ್ತೆ. ಆಮೇಲೆ ನಾನು ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮುಖಾಂತರ. ಮೊನ್ನೆ ಯಾವುದೋ ಒಂದು ಊರಿಗೆ ಹೋಗಿದ್ದೆ ನಾನು, ಒಂದು ಊರಿಗೆ ಹೋಗಿದ್ದೆ, ಅವನು 17 ಬೋರ್ ಹಾಕ್ಸಿದ್ದಾನೆ. 17 ಬೋರ್ ಹಾಕ್ಸಿದ್ದಾನೆ. ನಾನು ಕೇಳಿದೆ, ಎಷ್ಟಪ್ಪ ಯಾಕಪ್ಪ ಇಷ್ಟೊಂದು ಹಾಕ್ಸ್ತೆ ಅಂತ ಅಂದೆ. ಇಲ್ಲ, ಎಲ್ಲ ಬಂದು ಆ ಕಾಯಿ ಮಾಡು, ಪೂಜಾರಿ ಮಾಡ್ದ, ಅವ್ನು ಮಾಡ್ದ, ಯಾವುದೋ ಏನೇನೋ ಕಥೆಗಳು ಬೇಡ, ಅವ್ರ ಪರ್ಸನಲ್ ವಿಷಯ ನಾನು ಕೇಳಕ್ಕೆ ಹೋಗೋದಿಲ್ಲ. 17 ಬೋರು ಸರ್, ಅವನು 200ರಿಂದ 250 ಅಡಿ ಡೆಪ್ತ್ ಹೋಗೇ ಇಲ್ಲ, ಒಳಗಡೆನೇ ಹೋಗಿಲ್ಲ. ಅದಕ್ಕೇನೆ ರೈತರುಗಳು ಹೇಳೋದು, ಯಾವತ್ತಿರು ಡೆಪ್ತ್ ಸಿಗೋ ವಾಟರ್ ಲೈಫ್ ಇರ್ತಾವೆ ನಿಮಗೆ ಸರ್. 200 ಅಡಿ 300 ಅಡಿ ನಾನೇ ಗ್ಯಾರಂಟಿ ಕೊಡಲ್ಲ ಸರ್, ಡ್ರೈ ಗ್ಯಾಪ್ ಅಂದ್ಬಿಡ್ತವೆ. ಈಗ ಒಂದು 2 ತಿಂಗಳು ಓಡುತ್ತೆ, 3 ತಿಂಗಳು ಸ್ಟಾಪ್ ಆಗ್ಬಿಡುತ್ತೆ. ಈಗ ಒಳ್ಳೆ ಮಳೆ ಬೂದು, ಕೆರೆ ಕುಡಿಯಲ್ಲ ತುಂಬಿದ್ರೆ ಸ್ವಲ್ಪ ನೀರು ಬರುತ್ತೆ. ಅದು 250 ಅಡಿ 300 ಅಡಿಗೆಲ್ಲ 17 ಚೂಚೂರು ಯೂಸ್ ಇಲ್ಲ. ಪರ್ಟಿಕ್ಯುಲರ್ ಪಾಯಿಂಟ್ಗೆ ಡೆಪ್ತ್ ಟ್ರೈ ಮಾಡಿ. ಯಾವತ್ತಿರು ಒಂದು 700-800 ಅಡಿ ಸಿಗೋ ವಾಟರ್ ನಿಮ್ ಲೈಫ್ ಇರುತ್ತೆ. ಈಗ ಮೇಲ್ಗಡೆ ವಾಟರ್ ಡ್ರೈ ಆಗ್ಬಿಡುತ್ತೆ ಸರ್, ಇವತ್ತು ಬರ್ತಾ ಇರ್ತದೆ, ಒಂದು 3 ತಿಂಗಳು ಮಳೆ ಓದಿಲ್ಲ ಅಂತಂದ್ರೆ ನೀರು ಡ್ರಾಪ್ ಆಗ್ಬಿಡ್ತದೆ. ಅದಕ್ಕೋಸ್ಕರ ರೈತರುಗಳು ಇಷ್ಟ, ನಾನು ಡೆಪ್ತ್ ಟ್ರೈ ಮಾಡಿ, ಆದಷ್ಟು ಆಳಬೋದಷ್ಟು ನಿಮ್ಗೆ ಒಳ್ಳೇದಂತ ಹೇಳ್ತೀರಾ ಸರ್. ಫೈನಲ್ ಆಗಿ ನಂಬರ್ ಕೊಟ್ಟಿರ್ತೀನಿ, ಯಾವ ಟೈಮಿಂದ ಯಾವ ಟೈಮ್ವರೆಗೆ ಕಾಲ್ ಮಾಡ್ಬೋದು ಸರ್. ದಯವಿಟ್ಟು ನನಗೆ ಮಾರ್ನಿಂಗು 9ರಿಂದ ಇಲ್ಲ 9ರಿಂದ ಸಾಯಂಕಾಲ 6 ಗಂಟೆ ಸರ್. 6 ಗಂಟೆ ಆಮೇಲೆ ಫೋನ್ ಪಿಕ್ ಮಾಡಲಿಲ್ಲ, ಸ್ವಿಚ್ ಆಫ್ ಆದ್ರೆ ಪಾಪ ನಮ್ದು ಪರ್ಸನಲ್ ಲೈಫ್ ಇರುತ್ತೆ ಸರ್. ಕೆಲವರು ಬೆಳಗಾನ ಫೋನ್ ಮಾಡ್ತಾರೆ, ನಮಗೂ ಆಗೋದಿಲ್ಲ. ಆಮೇಲೆ ಬೆಂಗಳೂರು ಸರೌಂಡಿಂಗ್ ಮಾತ್ರ ದಯವಿಟ್ಟು ಫೋನ್ ಮಾಡಲಿ. ಬೆಂಗಳೂರು ಸರೌಂಡಿಂಗ್ ಬೆಳಗ್ಗೆ 9 to 6. ಆಮೇಲೆ ಬೇಕಾದ್ರೆ ವಾಟ್ಸ್ಆಪ್ ಮಾಡಿ, ತೊಂದರೆ ಇಲ್ಲ. ಈ ತರ ಬೇಕು ನಿಮ್ಮ ಲೊಕೇಶನ್ ಕಳಿಸಿ, ನಾವು ಕಾಂಟ್ಯಾಕ್ಟ್ ಮಾಡ್ತಾರೆ, ನೋಡ್ಕೊಂಡು ಅವರೇ ಸ್ಟಾಪ್ ಇದ್ದಾರೆ, ನಮ್ಮ ಸ್ಟಾಪ್ ಇದ್ದಾರೆ, ನಮ್ಮ ಸ್ಟಾಪ್ ನಮ್ಮ ಹುಡುಗರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ರೇಟು ಡೇಟ್ ಎಲ್ಲ ಫಿಕ್ಸ್ ಮಾಡ್ತಾರೆ ಸರ್. ಈ ತರ ಸರ್ವಿಸ್ ತುಂಬಾನೇ ಬೇಕು. ನೀವ್ಯಾಕೆ ಇನ್ನೊಬ್ಬರನ್ನ 2 ಜನ ಇಟ್ಕೊಂಡು? ಇಲ್ಲ ಸರ್, ಬೆಂಗಳೂರು ಮೈಸೂರಿಗೆ ಎಲ್ಲ ಮಾಡ್ಬೇಕು ಸರ್ ನೀವು. ಆ ಥರ ಏನು ಗೊತ್ತಾ ಸರ್, ಈಗ ಆಗ್ತವೆ ಅಂತಂದ್ರೆ ಎಲ್ಲರೂ ಎಲ್ಲ ಪಾಯಿಂಟ್ ಮಾಡೋಕ್ಕಾಗಲ್ಲ ಸರ್. ಈಗ ನಿಮ್ಮ ಕೆಲಸ ನಾನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ನೀವು ಮಾಡೋಕ್ಕಲ್ಲ, ಇನ್ನೊಬ್ರ ಕೆಲಸ ಇನ್ನೊಬ್ರು ಮಾಡೋಕ್ಕಾಗಲ್ಲ. ಆಯ್ತಾ? ನಾವೆಲ್ಲರೂ ಆಸೆ ಪಡೋಕೆ ಹೋಗಬಾರ್ದು. ಆಮೇಲೆ ನಾನು ಮಾಡೋ ಮೆಥಡೇ ಬೇರೆ ಇರ್ತದೆ. ನಾನು ಮಾಡೋ ಪಾಯಿಂಟ್ ನನಗೆ ಸಮಾಧಾನ ಇರ್ತದೆ. ಬೈ ಚಾನ್ಸ್ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ಬೋದು. ಯಾರೋ ಅಷ್ಟೇನು ಕಳಿಸ್ಬಿಟ್ಟು ನಾಳೆ ಪ್ರಾಬ್ಲಮ್ ಆದ್ರೆ ಪಾಪ ರೈತರುಗಳು ಶಾಪ್ ಆಗ್ತಾರೆ ನಮಗೆ. ಹೌದು ಕರೆಕ್ಟ್. ಇವತ್ತು ಕೂಡ ನಮಗೆ ವಾಟರ್ ಬಂದ್ರಲ್ಲ ಊರಬ್ಬಕ್ಕೆಲ್ಲ ಕರೀತಾರೆ. ನೆನ್ನೆ ಕೂಡ ಒಂದು ಊರಬ್ಬಕ್ಕೆ ಕೊಟ್ಟು ಬಂದೆ. ಏನಾಗ್ತದೆ ಅಂದ್ರೆ ನಾನು ಯಾರು ಕಳಿಸಲ್ಲ ಸರ್. ಆಮೇಲೆ ನಮ್ದು ತುಂಬಾ ಲೇಟ್ ಆಗುತ್ತೆ, ಟೈಮು ಕೂಡ ಇಲ್ಲ. ನಮ್ದು 4-6 ಬಿಸ್ನೆಸ್ ಇದೆ, ಆ ಥರ ಲಾಂಗ್ ಎಲ್ಲ ಹೋಗಲ್ಲ ಸರ್. ಸೊ ಬೆಂಗಳೂರು ಮಾಡ್ಕೊಡ್ತೀರಾ? ಬೆಂಗಳೂರು 100%, ಬೆಂಗಳೂರು ಸರೌಂಡಿಂಗ್. ಸೂಪರ್ ಚೆನ್ನಾಗಿ ಹೇಳಿದ್ರೆ. ಸೊ ವೀಕ್ಷಕರೇ, ನಮ್ಮ ಚಾನಲಲ್ಲಿ ಮೊದಲೇ ಬಾರಿಗೆ ಒಂದು ಒಳ್ಳೆ ಪಾಯಿಂಟ್ ಬಗ್ಗೆ ಮಾಹಿತಿ, ವಾಟರ್ ಪಾಯಿಂಟ್ ಬಗ್ಗೆ ಮಾಹಿತಿ ತಂದಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿ ಡಿಸ್ಲೈಕ್ ಮಾಡಿ, ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಬೆಳೆಸಬೇಕು ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ನಾಲೆಜ್ ಮಾಹಿತಿಯನ್ನು, ಬೋರ್ವೆಲ್ ಬಗ್ಗೆ ಇನ್ಫಾರ್ಮೇಷನನ್ನು ತೊಗೊಂಬಂದಿರೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ವೀಕ್ಷಕರೇ.